ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಮ್ಮೆ ಸತೀದೇವಿಯ ತಂದೆಯಾದಂಥ ದಕ್ಷ ಪ್ರಜಾಪತಿಯು ಒಂದು ಯಾಗವನ್ನು ಆಯೋಜಿಸಿದನು. ಅಲ್ಲಿ ಅವನ ತನ್ನ ಮಗಳು ಮತ್ತು ಅಳಿಯನ್ನು ಹೊರತುಪಡಿಸಿ ಎಲ್ಲಾ ದೇವತೆಗಳು ಆಹ್ವಾನಿಸ್ತಾರೆ. ಅಂದ್ರೆ ಮಾತಾ ಸತಿ ಮತ್ತು ಶಿವ. ಮಾತಾ ಸತಿ ಈ ಯಾಗದಲ್ಲಿ ಭಾಗವಹಿಸಲು ಬಯಸಿದಳು. ಆದರೆ ಮಹಾದೇವನು ಮಾತಾ ಸತಿಯನ್ನು ಯಾಗಕ್ಕೆ ಕಳಿಸಲು ಬಯಸಲಿಲ್ಲ. ಆದ್ರೆ ಅವಳು ಯಾಗದಲ್ಲಿ ಭಾಗವಹಿಸಿದಳು ಮತ್ತು ಅಲ್ಲಿ ಶಿವನನ್ನು ದಕ್ಷ ಪ್ರಜಾಪತಿಯು ಸಾರ್ವಜನಿಕ ಅವಮಾನಿಸಿದನು. ತನ್ನ ಪತಿಗೆ ಅವಮಾನ ಆಗುತ್ತಿರುವುದನ್ನು ಕಂಡಂತ ಸತಿ ಮಾತೆಯು ಅದರ ಬಗ್ಗೆ ಕೇಳಿದ ನಂತರ ಯಾಗದ ಬೆಂಕಿಯಲ್ಲಿ ಅಂದ್ರೆ ಯಜ್ಞ ಕುಂಡದಲ್ಲಿ ಹಾರಿ ತನ್ನ ಪ್ರಾಣಾರ್ಪಣೆಯನ್ನ ಮಾಡ್ತಾರೆ. ಆಗ ಶಿವನಿಗೆ ಕೋಪಗೊಂಡು ವೀರಭದ್ರನಿಂದ ಯಾಗವನ್ನು ನಾಶ ಮಾಡಿ ದಕ್ಷ ಪ್ರಜಾಪತಿಯನ್ನ ತಲೆ ಕತ್ತರಿಸಿದಾನೆ. ತಲೆ ಕತ್ತರಿಸಿದ ನಂತರ ಆತನಿಗೆ ಮತ್ತೆ ಆತನ ಪತ್ನಿಯನ್ನ ಒಂದು ಬೇಡಿದ ಪರಿಣಾಮವಾಗಿ ಶಿವ ಮತ್ತೆ ಆತನಿಗೆ ಜೀವ ಮಾಡ್ತಾನೆ. ಆದ್ರೆ ಮಂದಬುದ್ಧಿ ಪ್ರಾಣಿಯಾದಂತ ಮೇಕೆಯ ಒಂದು ಶಿರಸನ್ನ ತಂದು ಆ ದಕ್ಷ ಪ್ರಜಾಪತಿಗೆ ಜೋಡಿಸ್ತಾರೆ. ನಂತರ ಶಿವನು ಸತಿದೇವಿಯನ್ನ ಕಳೆದುಕೊಂಡ ನಂತರ ಮಾತೆ ಸತಿಯನ್ನ ದೇಹವನ್ನು ಎತ್ತಿಕೊಂಡು ಆಕಾಶದಲ್ಲಿ ತನ್ನ ತಾಂಡನೃತ್ಯವನ್ನ ಪ್ರಾರಂಭ ಮಾಡ್ತಾನೆ. ಇದರಿಂದಾಗಿ ಜಗತ್ತಿಗೆ ಅಪಾಯ ಆಗುವಂತ ಸಂದರ್ಭ ಬರುತ್ತೆ. ಆ ಸಂದರ್ಭವನ್ನು ನೋಡಿದಂತ ಎಲ್ಲ ದೇವತೆಗಳು ಭಯಭೀತರಾಗಿ ಭಗವಾನ್ ವಿಷ್ಣುವಿನ ಕಡೆ ಹೋಗ್ತಾರೆ. ಆ ಭಗವಾನ್ ವಿಷ್ಣುವಿನ ಕಡೆ ಹೋಗಿ ಶಿವನನ್ನ ಶಾಂತ ಮಾಡಬೇಕು, ಅದಕ್ಕೆ ಹೇಗಾದ್ರು ಮಾಡ್ಬೇಕು ಅಂತ ಅವ್ರನ್ನ ಮನವಿ ಮಾಡಿದಾಗ ಭಗವಾನ್ ವಿಷ್ಣು ತನ್ನ ಕೈಯಲ್ಲಿರುವಂತ ಸುದರ್ಶನ ಚಕ್ರದ ಮೂಲಕವೇ ಆ ಸತಿದೇವಿಯ ದೇಹನ ತುಂಡವಾಗಿ ಮಾಡ್ತಾನೆ. ಆ ತುಂಡುಗಳಂದ್ರೆ ಎಲ್ಲಾ ದೇಹದ ತುಂಡು ಭಾಗಗಳನ್ನ ಈ ಭೂಮಂಡಲದಲ್ಲಿ ಒಂದೊಂದು ಕಡೆ ಬಿದ್ದಿದೆ. ಅವು ಶಕ್ತಿ ಪೀಠಗಳಂತ ಇವತ್ತಿಗೂ ಕರೆಸಿಕೊಳ್ತವೆ. ಆದ್ರೆ ಕೆಲವೊಂದು ಪುರಾಣಗಳ ಪ್ರಕಾರ 51 ಶಕ್ತಿ ಪೀಠ ಅಂತ ಹೇಳ್ತಾರೆ, 51 ಭಾಗಗಳು ಅಂತ ಹೇಳ್ತಾರೆ, ಒಂದು ಕಡೆ 58 ಅಂತ ಹೇಳ್ತಾರೆ, ಇನ್ನೊಂದು ಕಡೆ 108 ಶಕ್ತಿ ಪೀಠಗಳು ಅಂತ ಹೇಳ್ತಾರೆ. ಆದ್ರೆ ಯಾವುದು ಅಂದ್ರೆ ಆಯಾ ಪುರಾಣಗಳ ಪ್ರಕಾರ ವ್ಯತ್ಯಾಸ ಆಗಿದೆ. ಆದ್ರೆ ನಮಗೆ ಗೊತ್ತಿರುವಂತೆ ಈಗ ನಾನು 51 ಶಕ್ತಿ ಪೀಠಗಳು ಅಂತ ಏನದಾವೆ ಅದನ್ನ ಮಾತ್ರ ನಾನು ನಿಮಗೆ ಅವುಗಳ ಬಗ್ಗೆ ಹೇಳ್ತೀನಿ. ಈ ಶಕ್ತಿ ಪೀಠಗಳನ್ನ ಸ್ಥಾಪಿಸಿದ ನಂತರ ಸತೀದೇವಿ ಯಾವ ಸ್ಥಳದಲ್ಲಿ ಯಾವ ಭಾಗ ಬಿದ್ದಿತ್ತು ಅಲ್ಲಿ ಒಂದು ಶಕ್ತಿ ಪೀಠ ಅಂತ ಆಗಿದೆ. ಆದ್ರೆ ಸತೀದೇವಿಯ ದೇಹದ ಭಾಗದ ಜೊತೆಗೆ ಶಿವನು ಅಲ್ಲಿ ಇರೋಕೆ ಇಚ್ಛೆ ಪಡ್ತಾನೆ. ಅದಕ್ಕಾಗಿ ಭೈರವನ ರೂಪದಲ್ಲಿ ಅಂದ್ರೆ ಸತೀದೇವಿಯ ಕವಲಕ್ಕಾಗಿ ಭೈರವನ ರೂಪದಲ್ಲಿ ನಾನಾ ವೇಷಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಶಿವನ ಒಂದು ಅಂಶ ಭಾಗ ಭೈರವನು ಇರ್ತಾನೆ. ಹೀಗಾಗಿ ನಾನು 51 ಶಕ್ತಿ ಪೀಠಗಳು ಹೆಸರು ಮತ್ತು ಎಲ್ಲಿದ್ದಾವೆ ಅನ್ನೋದು ಶಕ್ತಿ ಪೀಠದ ಹೆಸರು, ಜೊತೆಗೆ ಭೈರವನ ರೂಪ ಯಾವ ಹೆಸರಿನಿಂದ ಕರೀತಾರೆ ಮತ್ತು ದೇಹದ ಭಾಗ ಎಲ್ಲಿ ಯಾವ ದೇಹದ ಭಾಗದ ಎಲ್ಲಿ ಬಿದ್ದಾಗ ಯಾವ ಶಕ್ತಿ ಪೀಠ ಆಯ್ತು ಅನ್ನೋದು ಒಂದು, ಹಾಗೆ ಅದು ಈ ಸದ್ಯಕ್ಕೆ ಪ್ರಸ್ತುತ ಸ್ಥಳದಲ್ಲಿ ಯಾವ ಸ್ಥಳದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ತಮಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಉತ್ತರ ಭಾರತದಲ್ಲಿ 9 ಶಕ್ತಿ ಪೀಠಗಳಿದ್ದಾವೆ. ಅದರಲ್ಲಿ ಮೊದಲನೇ ಇದು ಅಮರನಾಥದಲ್ಲಿ ಮಹಾಮಾಯ ಅಂತ ಹೆಸರಿನಿಂದ ಶಕ್ತಿ ಪೀಠ ಇದೆ. ಅಲ್ಲಿ ಭೈರವ ತ್ರಿಸಂದೇಶ್ವರನ ರೂಪದಲ್ಲಿ ಭೈರವರು ಇದ್ದಾನೆ. ಇಲ್ಲಿ ಬಿದ್ದಿರುವುದು ಸತೀದೇವಿಯ ದೇಹದ ಭಾಗದಲ್ಲಿ ಒಂದಾದಂತ ಗಂಟಲು ಬಿದ್ದಂತ ಸ್ಥಳ ಅಂತ ಹೇಳ್ತಾರೆ. ಇದಿರುವುದು ಜಮ್ಮು ಕಾಶ್ಮೀರದ ಅನಂತನಾಗ ಜಿಲ್ಲೆಯಲ್ಲಿ ಇರುವುದು. ಇನ್ನು ಎರಡನೇದ್ದು ಕಾತ್ಯಾಯನಿ ಶಕ್ತಿಪೀಠ. ಅಲ್ಲಿ ತಾಯಿ ಸತೀದೇವಿಯು ಉಮಾ ಹೆಸರಿನಿಂದ ಗುರುತಿಸ್ಕೊಟ್ರೆ ಅಲ್ಲಿ ಭೈರವನು ಭೂತೇಶ್ವರನಾಗಿ ಕಾಣಿಸ್ಕೊಡ್ತಾನೆ. ಇಲ್ಲಿ ದೇಹದ ಭಾಗ ಇರುವುದು ಕೂದಲು. ಇದು ಉತ್ತರ ಪ್ರದೇಶದ ಮಥುರಾದಲ್ಲಿ ಇದೆ. ಮೂರನೇದು ವಿಶಾಲಾಕ್ಷಿ ಶಕ್ತಿಪೀಠ. ಭೈರವ ಬಂದು ಕಾಲಭೈರವ. ದೇಹದ ಭಾಗ ಕಿವಿಯೋಲೆಗಳು ಬಿದ್ದಂತ ಸ್ಥಳ. ಇದು ಉತ್ತರ ಪ್ರದೇಶ ವಾರಣಾಸಿ, ಬನಾರಸ, ಕಾಶಿ ಅಂತ ಏನ್ ಹೇಳ್ತಾರೋ ಶಿವನ ಪ್ರಮುಖವಾದಂತ ಸ್ಥಳವೇ ಈ ಕಾಶಿ ವಾರಣಾಸಿಯಲ್ಲಿ ಇರುವಂತ ಶಕ್ತಿಪೀಠವೇ ಈ ವಿಶಾಲಾಕ್ಷಿ ಶಕ್ತಿಪೀಠ. ಇನ್ನು ನಾಲ್ಕನೇದ್ದು ಲಲಿತಾ ಶಕ್ತಿಪೀಠ. ಅಲ್ಲಿ ಭೈರವನ್ನು ಕಾಣಿಸೋದು ಬೆನಿಮಾಧವನಾಗಿ ಕಾಣಿಸ್ಕೊತಾನೆ.
ದೇಹದ ಭಾಗ ಬೆರಳುಗಳು ಬಿದ್ದಂತ ಸ್ಥಳ ಉತ್ತರ ಪ್ರದೇಶದ ಅಲಹಾಬಾದ್ ಅಂದ್ರೆ ಇವತ್ತಿನ ಪ್ರಯಾಗ್ರಾಜ್ ಅಂತ ಹೇಳ್ತಾರೆ, ಅಲ್ಲಿ ಇರುವಂತದ್ದು. ಇನ್ನು 5ನೇ ಶಕ್ತಿ ಪೀಠ ಜ್ವಾಲಾದೇವಿ. ಈ ಶಕ್ತಿ ಪೀಠಕ್ಕೆ ಸಿದ್ಧವ ಅಂತ ಕರೀತಾರೆ. ಇಲ್ಲಿ ಭೈರವನು ಉನ್ಮತ್ತ ಭೈರವನಾಗಿ ಕಾಣಿಸ್ಕೊಂಡ್ರೆ ದೇಹದ ಭಾಗ ನ್ಯಾಲಿಗೆ ಇಲ್ಲಿ ಬಿದ್ದಂತ ಸ್ಥಳ. ಇದು ಹಿಮಾಚಲ ಪ್ರದೇಶದ ಕಾಂಗ್ರಾ ಬಳಿಲೇ ಇದೆ. ಇನ್ನು 6ನೇ ಶಕ್ತಿ ಪೀಠ ತ್ರಿಪುರ ಮಾಲಿನಿ. ಶಕ್ತಿಪೀಠ ತ್ರಿಪುರ ಮಾಲಿನಿ ರೂಪದಲ್ಲೇ ದೇವಿ ಕಾಣಿಸ್ಕೊಳ್ತಾರೆ. ಇಲ್ಲಿ ಭೈರವನು ಭೀಷಣಾಗಿ ಕಾಣಿಸ್ಕೊಳ್ತಾನೆ. ದೇಹದ ಭಾಗ ಎಡಸಸ್ತನ ಬಿದ್ದಂತ ಸ್ಥಳ. ಇದು ಪಂಜಾಬನ ಜಲಂಧರ್ ಹತ್ರ ಈ ಶಕ್ತಿ ಪೀಠ ಇದೆ. ಇನ್ನು 7ನೇ ಶಕ್ತಿ ಪೀಠ ಸಾವಿತ್ರಿ ದೇವಿ ಅಂತ ಹೇಳ್ತಾರೆ. ಸಾವಿತ್ರಿ ಮತ್ತು ಭದ್ರಕಾಳಿ ಅಂತ ಎರಡು ಹೆಸರಿನಿಂದ ಕರೆಯುವಂತ ಪೀಠ ಇದು. ಇಲ್ಲಿ ಭೈರವನು ಸಾನ್ಮು ಮಹಾದೇವನಾಗಿ ಕಾಣಿಸ್ಕೊಳ್ತಾನೆ. ದೇಹದ ಭಾಗ ಬಲ ಮೊಣಕಾಲು ಅಂತ ಹೇಳ್ತಾರೆ. ಇದು ಹರಿಯಾಣದ ಕುರುಕ್ಷೇತ್ರದಲ್ಲಿ ಇದೆ. ಇನ್ನು 8ನೇ ಶಕ್ತಿ ಪೀಠ ಮಗಧ ಶಕ್ತಿ ಪೀಠ. ಇಲ್ಲಿ ಭೈರವನ ಬಗ್ಗೆ ಸ್ವಲ್ಪ ಮಾಹಿತಿ ಕಡಿಮೆ ಇದೆ, ಯಾರು ಹೆಸರಿನಿಂದ ಅನ್ನೋದು. ಆದ್ರೆ ದೇಹದ ಭಾಗ ಬಲಭಾಗ ಅಂತ ಇದೆ, ದೇಹದ ಬಲಭಾಗ. ಇದು ಬಿಹಾರದ ಪಾಟ್ನಾದ ಹತ್ರ ಇರುವಂತ ಶಕ್ತಿ ಪೀಠ. ಇನ್ನು 9ನೇ ಶಕ್ತಿ ಪೀಠ ಶಕ್ತಿ ದ್ರಾಕ್ಷಾಯಣಿ, ಅಂದ್ರೆ ಶಕ್ತಿ ಪೀಠದ ಹೆಸರು ದ್ರಾಕ್ಷಾಯಣಿ ಅಂತ ಇದೆ. ಇಲ್ಲಿ ಭೈರವನು ಅಮರ ದೇವನಾಗಿ ಕಾಣಿಸ್ಕೊಂಡ್ರೆ ದೇಹದ ಬಲ ಕೈ ಅಂಗೈ ಬಿದ್ದಂತ ಸ್ಥಳ. ಇದು ಟಿಬೇಟಿನ ಬಾರಾಂಗ್ ಅಲ್ಲಿ ಹತ್ರ ಇದೆ. ಇದು 9ನೇ ಶಕ್ತಿ ಪೀಠ. ಇದು ಇಲ್ಲಿ ಒಟ್ಟು 9 ಶಕ್ತಿ ಪೀಠ ಉತ್ತರ ಕಡೆ ಇದ್ರೆ, ಇನ್ನು ಪಶ್ಚಿಮಕ್ಕೆ 5 ಶಕ್ತಿ ಪೀಠಗಳು ಕಾಣಿಸ್ಕೊಳ್ತವೆ. 10ನೇದು ಮಹಿಷಾಸುರ ಮರ್ದಿನಿ. ಈ ಹೆಸರು ಸಹಿತ ಶಕ್ತಿ ಪೀಠದ ಹೆಸರು ಮಹಿಷಾಸುರ ಮರ್ದಿನಿ ಅಂತ ಇದೆ, ದೇವಿ ಹೆಸರು ಅದೇ ಇದೆ. ಆದ್ರೆ ಭೈರವನು ಕೊಂಟ್ರೀಷನ್ ರೂಪದಲ್ಲಿ ಕಾಣಿಸ್ಕೊಂಡ್ರೆ ಇಲ್ಲಿ ದೇಹದ ಭಾಗ 3ನೇ ಕಣ್ಣು ಬಿದ್ದಂತ ಸ್ಥಳ ಅಂತ ಹೇಳ್ತಾರೆ. ಮಹಾರಾಷ್ಟ್ರದ ಕೊಲ್ಲಾಪುರ ಹತ್ರ ಈ ಶಕ್ತಿಪೀಠ ಇದೆ. ಇನ್ನು 11ನೇದು ಭ್ರಮರಿ ಅಂತ ಹೇಳ್ತಾರೆ ಶಕ್ತಿಪೀಠ. ಈ ಭ್ರಮರಿಯಾಗಿ ಕಾಣಿಸ್ಕೊಳ್ತಾಳೆ. ಅಲ್ಲಿ ಭೈರವನು ವಿಕೃತಾಕ್ಷ ಭೈರವನಾಗಿ ಕಾಣಿಸ್ಕೊಳ್ತಾನೆ. ದೇಹದ ಭಾಗ ಗಲ್ಲ ಬಿದ್ದಂತ ಸ್ಥಳ. ಇದು ಮಹಾರಾಷ್ಟ್ರದ ನಾಸಿಕ್ನ ಹತ್ರ ಇದೆ. ಇನ್ನು 12ನೇಯ ಶಕ್ತಿಪೀಠ ಅಂಬಾಶಕ್ತಿಪೀಠ, ಅಂಬಾಜಿ ಅಂತ ಹೇಳ್ತಾರೆ. ಇದು ಅಲ್ಲಿ ಭೈರವನು ಬುಟಕ ಭೈರವನಾಗಿ ಕಾಣಿಸ್ಕೊಂಡ್ರೆ ದೇಹದ ಹೃದಯ ಭಾಗ ಬಿದ್ದಂತ ಸ್ಥಳ. ಇದು ಗುಜರಾತ್ನ ಅಂಬಾಜಿಯಲ್ಲಿಯೇ ಹತ್ರ ಇದೆ. ಇನ್ನು 13ನೇ ಶಕ್ತಿ ಪೀಠ ಗಾಯತ್ರಿ ಮಣಿಬಂಧ ಶಕ್ತಿ ಪೀಠ. ಇಲ್ಲಿ ದೇವಿಯು ಗಾಯತ್ರಿ ರೂಪದಲ್ಲಿ ಕಾಣಿಸ್ಕೊಂಡ್ರೆ ಭೈರವನು ಶರ್ವಾನಂದ ರೂಪದಲ್ಲಿ ಕಾಣಿಸ್ಕೊಳ್ತಾನೆ. ದೇಹದ ಭಾಗ ಮಣಿಕಟ್ಟು ಬಿದ್ದಂತ ಸ್ಥಳ. ಇದು ರಾಜಸ್ಥಾನದ ಪುಷ್ಕರ ಅಂತ ಹತ್ರ ಇದೆ. ಇನ್ನು 14ನೇ ಶಕ್ತಿ ಪೀಠ ಅಂಬಿಕಾ ಶಕ್ತಿ ಪೀಠವು. ಅಲ್ಲಿ ಭೈರವನು ಅಮೃತೇಶ್ವರನಾಗಿ ಕಾಣಿಸ್ಕೊಂಡ್ರೆ ದೇಹದ ಎಡಗಾಲು ಬಿದ್ದಂತ ಸ್ಥಳ. ರಾಜಸ್ಥಾನದ ಭರತಪುರ ಹತ್ರ ಇದೆ. 15ನೇ ಶಕ್ತಿ ಪೀಠ ಶರ್ವಶೈಲಿ ರಾಕಿನಿ. ಈ ಶಕ್ತಿ ಪೀಠಕ್ಕೆ ಶೈರ್ವಶೈಲಿನೂ ಅಂತಷ್ಟೇ ಕರೀತಾರೆ. ಭೈರವನು ಮತ್ಸವ ಮತ್ತು ದಂಡಪಾಣಿ ಹೆಸರಿನಿಂದ ಗುರುತಿಸ್ಕೊಳ್ತಾನೆ. ದೇಹದ ಭಾಗ ಎಡಕ್ಕೆನ್ನೆ ಬಿದ್ದಂತ ಸ್ಥಳ. ಇದು ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿಯ ಸ್ಥಳದಲ್ಲಿ ಇದೆ. ಇದು ದಕ್ಷಿಣ ಭಾರತದ ಶಕ್ತಿ ಪೀಠಗಳಲ್ಲಿ ಬರುತ್ತೆ 4. ಹಾಗೆ 16ನೇದ್ದು ಶ್ರಾವಣಿ ಕನ್ಯಾಶ್ರಮ ಅಂತ ಹೇಳ್ತಾರೆ. ಈ ಶಕ್ತಿ ಪೀಠಕ್ಕೆ ಶ್ರಾವಣಿ ದೇವಿಯಾಗಿ ಕಾಣಿಸ್ಕೊಂಡ್ರೆ ಭೈರವನು ನಿಮಿಷ ಹೆಸರಿನಿಂದ ಕಾಣಿಸ್ಕೊಳ್ತಾನೆ. ದೇಹದ ಭಾಗ ಬೆನ್ನು ಮೂಳೆ ಬಿದ್ದಂತ ಸ್ಥಳ. ಇದು ತಮಿಳುನಾಡಿನ ಕನ್ಯಾಕುಮಾರಿ ಹತ್ರ ಇದೆ. ಇನ್ನು ಬ್ರಹ್ಮರಾಂಬ ಹೆಸರಿನಿಂದ ಶಕ್ತಿ ಪೀಠ ಇದೆ. ಈ ಬ್ರಹ್ಮರಾಂಬ ಇಲ್ಲಿ ಭೈರವನು ಸುಂದರನಂದ ಕಾಣಿಸ್ಕೊಂಡ್ರೆ ದೇಹದ ಭಾಗ ಬಲ ಮೊಣಕಾಲು. ಆಂಧ್ರ ಪ್ರದೇಶದ ಕರ್ನೂಲ್ ಹತ್ರ ಇದೆ. 18ನೇ ಶಕ್ತಿ ಪೀಠ ನಾರಾಯಣಿ. ಶಕ್ತಿದೇವಿ ಸತಿದೇವಿಯ ಹೆಸರು ನಾರಾಯಣಿ ಅಂತ ಹೆಸರು. ಇಲ್ಲಿ ಭೈರವನು ಸಂಗೋರ ಸಂಹಾರ ಅಂತ ಹೆಸರಿನಿಂದ ಕಾಣಿಸ್ಕೊಂಡ್ರೆ ದೇಹದ ಭಾಗ ಮೇಲಿನ ಹಲ್ಲುಗಳು ಬಿದ್ದಂತ ಸ್ಥಳ. ಇದು ತಮಿಳುನಾಡಿನ ಕನ್ಯಾಕುಮಾರಿ ಹತ್ರ ಇದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ 11 ಶಕ್ತಿಪೀಠಗಳಿವೆ. ಅದರ ಬಗ್ಗೆ ತಿಳ್ಕೋಣ. 19ನೇ ಶಕ್ತಿ ಪೀಠ
ಪುಲಾರ ಹೆಸರಿನಿಂದ ಅಂದ್ರೆ ಸತಿದೇವಿಯ ಪುಲಾರ ದೇವಿಯಾಗಿ ಕಾಣಿಸ್ಕೊತಾರೆ. ಇಲ್ಲಿ ಭೈರವನು ವಿಶ್ವೇಶ ಹೆಸರಿನಿಂದ ಕಾಣಿಸ್ಕೊಳ್ತಾನೆ. ದೇಹದ ಭಾಗ ಕೆಳತುಟಿ ಬಿದ್ದಂತ ಸ್ಥಳ ಇದು ಪಶ್ಚಿಮ ಬಂಗಾಳದಲ್ಲಿ ಇದೆ, ಈ ಬರ್ಮಾದಲ್ಲಿ ಇದೆ. ಹಾಗೆ 20ನೇ ಶಕ್ತಿಪೀಠ ಬಹುಲಾ ಅಂತ ಹೆಸರಿದೆ. ಆದ್ರೆ ಬಹುಲಾ ದೇವಿಯಾಗಿ ಕಾಣಿಸ್ಕೊಂಡ್ರೆ ಭೈರವ ಬಿರುಕ ಹೆಸರಿನಿಂದ ಕಾಣಿಸ್ಕೊತಾನೆ. ದೇಹದ ಭಾಗ ಎಡಗೈ ಬಿದ್ದಂತ ಸ್ಥಳ ಇದು ಪಶ್ಚಿಮ ಬಂಗಾಳದ ಪೂರ್ವ ಬಂದರ್ಮಾನ್ನಲ್ಲಿ ಇದೆ. ಮಹಿಷಾಸುರ ಮರ್ದಿನಿ ಶಕ್ತಿಪೀಠ ಮಹಿಷಾಸುರ ಮರ್ದಿನಿ. ಭೈರವ ವಕ್ರನಾಥ. ದೇಹದ ಭಾಗ ಹುಬ್ಬುಗಳು ನಡುವಿನ ತಲೆ ಭಾಗ ಬಿದ್ದಂತ ಸ್ಥಳ ಪಶ್ಚಿಮ ಬಂಗಾಳದನ ಈ ಬರ್ಮದ ಹತ್ರ ಇದೆ. ದಕ್ಷಿಣ ಕಾಳಿ ಶಕ್ತಿಪೀಠ ದಕ್ಷಿಣ ಕಾಳಿ. ಅಲ್ಲಿ ಭೈರವನು ನಕುಲೇಶ್ವರನಾಗಿ ಕಾಣಿಸ್ಕೊಂಡ್ರೆ ದೇಹದ ಭಾಗ ಬಲ ಹೆಬ್ಬೆರಳುಗಳು ಬಿದ್ದಂತ ಸ್ಥಳ ಇದು ಪಶ್ಚಿಮ ಬಂಗಾಳದ ಕಲ್ಕತ್ತಾ ಹತ್ರ ಇದೆ. ಇನ್ನು ದೇವಗರ್ಭ ಶಕ್ತಿಪೀಠದಲ್ಲಿ ದೇವಗರ್ಭ ದೇವಿಯ ಹೆಸರಿನಿಂದ ಕಾಣಿಸ್ಕೊಂಡ್ರೆ ಇಲ್ಲಿ ಭೈರವನು ರುರು ಹೆಸರಿನಿಂದ ಕಾಣಿಸ್ಕೊಡ್ತಾನೆ. ದೇಹದ ಭಾಗ ಮೂಳೆಗಳು ಬಿದ್ದಂತ ಸ್ಥಳ ಪಶ್ಚಿಮ ಬಂಗಾಳದ ವಿಬರ್ಮಾನಲ್ಲಿ. ಇನ್ನು ವಿಮ್ಲಾದೇವಿಯ ಹೆಸರು ಇದು ವಿಮ್ಲಾದೇವಿಯ ಶಕ್ತಿಪೀಠ. ಇಲ್ಲಿ ಭೈರವನು ಸವರ್ತನಾಗಿ ಕಾಣಿಸ್ಕೊಂಡ್ರೆ ದೇಹದ ಭಾಗ ಕಿರೀಟ ಬಿದ್ದಂತ ಸ್ಥಳ ಇದು ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಇದೆ. ಇನ್ನು 25ನೇ ಶಕ್ತಿಪೀಠ ಕುಮಾರಿ ಶಕ್ತಿ. ಇಲ್ಲಿ ಕುಮಾರಿ ಶಕ್ತಿ ದೇವಿಯ ಹೆಸರಿನಿಂದ ದೇವಿ ಕಾಣಿಸ್ಕೊಂಡ್ರೆ ಭೈರವನು ಬಹಿರ್ವ ರೂಪದಲ್ಲಿ ಕಾಣಿಸ್ಕೊತಾನೆ. ದೇಹದ ಭಾಗ ಬಲಭುಜ ಬಿದ್ದಂತ ಸ್ಥಳ ಪಶ್ಚಿಮ ಬಂಗಾಳದ ಹುಗ್ಲಿ ಹತ್ರ ಇದೆ, ಹುಗ್ಲಿಯಲ್ಲಿ ಇರುವುದು. ಭ್ರಮರಿ ಶಕ್ತಿಪೀಠ ಇದು ಭ್ರಮರಿ ದೇವಿಯ ಹೆಸರಿನಿಂದ ಕಾಣಿಸ್ಕೊತಾರೆ. ಭೈರವನು ಈಶ್ವರ ರೂಪದಲ್ಲಿ ಹೆಸರಿನಿಂದ ಗುರುತಿಸ್ಕೊತಾನೆ. ದೇಹದ ಭಾಗ ಎಡಗಾಲು ಬಿದ್ದಂತ ಸ್ಥಳ ಪಶ್ಚಿಮ ಬಂಗಾಳದ ಜುಲೈಗುರಿ ಹತ್ರ ಇದೆ. ಇನ್ನು 27ನೇ ಶಕ್ತಿಪೀಠ ನಂದಿನಿ ಸತೀದೇವಿಯ ಹೆಸರು ಇಲ್ಲಿ ನಂದಿನಿ ಸಹಿತ ಅಂತ ಹೆಸರಿದೆ. ಭೈರವನು ನಂದಿಕೇಶ್ವರನ ರೂಪದಲ್ಲಿ ಇದ್ದಾನೆ. ಹಾಗೆ ಇಲ್ಲಿ ದೇಹದ ಭಾಗ ಕೊರಳಲ್ಲಿರುವಂತ ಹಾರ ಬಿದ್ದಂತ ಸ್ಥಳ ಇದು ಪಶ್ಚಿಮ ಬಂಗಾಳದ ವಿಭರ್ಮನ ಹತ್ರ ಇದೆ. ಮಂಗಲಚಂಡಿ ಶಕ್ತಿಪೀಠ ಮಂಗಲಚಂಡಿಕಾ. ಇಲ್ಲಿ ಭೈರವನು ಕಪಿಲಾಂಬರ ಹೆಸರಿನಿಂದ ಕಾಣಿಸ್ಕೊತಾರೆ. ದೇಹದ ಭಾಗ ಬಲಮಣಿಕಟ್ಟು ಪಶ್ಚಿಮ ಬಂಗಾಳದ ಪೂರ್ವಮಾನ ಅಂತ ಹೆಸರಿನಿಂದ ಇದೆ. ಇನ್ನು 29ನೇ ಶಕ್ತಿಪೀಠ ಕಾಪಾಲಿನಿ ಶಕ್ತಿಪೀಠ ಕಾಪಾಲಿನಿ ಕಾಳಿನು ಅಂತ ಹೇಳ್ತಾರೆ, ಕಾಳಿ ಅಂತ ಹೇಳ್ತಾರೆ. ಇಲ್ಲಿ ಭೈರವನು ಸರ್ವಾನಂದನ ಹೆಸರಿನಿಂದ ಕಾಣಿಸ್ಕೊಂಡ್ರೆ ದೇಹದ ಭಾಗ ಎಡ ಕಣಕಾಲು ಅಂತ ಇದೆ. ಪಶ್ಚಿಮ ಬಂಗಾಳದ ಪೂರ್ವ ವಿದಿನಿಪುರ ಹತ್ರ ಇದೆ. ಇನ್ನು ಈಶಾನ್ಯ ಭಾರತದಲ್ಲಿ 5 ಶಕ್ತಿಪೀಠಗಳಿದ್ದಾವೆ. 30ನೇ ಶಕ್ತಿಪೀಠ ಕಾಮ್ಯಾಖ್ಯ ಶಕ್ತಿಪೀಠ. ಇಲ್ಲಿ ಸತಿದೇವಿ ಕಾಮ್ಯಾಖ್ಯ ದೇವಿಯಾಗಿ ಕಾಣಿಸ್ಕೊಂಡ್ರೆ ಇಲ್ಲಿ ಭೈರವನ ಹೆಸರು ವರದಿ ಸಿಕ್ಕಿಲ್ಲ. ಇಲ್ಲಿ ದೇಹದ ಭಾಗ ಜನಾಂಗದ ಒಂದು ಸ್ಥಳ ಬಿದ್ದಂತ ಸ್ಥಳ ಅಂತ ಹೇಳ್ತಾರೆ. ಇದು ಅಸ್ಸಾಂನ ಗುವಾಹಟಿ ಹತ್ರ ಇದೆ, ಗುವಾಹಟಿಯಲ್ಲಿ ಇರುವುದು. ಇನ್ನು ಜಯಂತಿ ಶಕ್ತಿಪೀಠ ಸತಿದೇವಿ ಇಲ್ಲಿ ಜಯಂತಿ ಶಕ್ತಿ ದೇವಿಯಾಗಿ ಕಾಣಿಸ್ಕೊಂಡ್ರೆ ಇಲ್ಲಿ ಭೈರವನು ಕಾಮೇಶ್ವರನಾಗಿ ಕಾಣಿಸ್ಕೊಂಡ್ರೆ ದೇಹದ ಭಾಗ ಎಡತೊಡೆ ಬಿದ್ದಂತ ಸ್ಥಳ ಇದು ಮೇಘಾಲಯ ಬೆಟ್ಟಗಳಲ್ಲಿ ಪಶ್ಚಿಮ ಚೈನಿಕಾ ಬೆಟ್ಟಗಳಲ್ಲಿ ಇದೆ. ಇನ್ನು ತ್ರಿಪುರ ಸುಂದರಿ ಶಕ್ತಿಪೀಠ ತ್ರಿಪುರೇಶ್ವರ ಅಂತ ಇಲ್ಲಿ ಭೈರವನು ತ್ರಿಪುರೇಶ್ವರ ಕಾಣಿಸ್ಕೊಂಡ್ರೆ ಬಲ ಮೊಣಕಾಲು ಬಿದ್ದಂತ ಸ್ಥಳ ಇದು ತ್ರಿಪುರ ಇರುವಂತ ಶಕ್ತಿಪೀಠ. ಇನ್ನು 33ನೇದ ಶಕ್ತಿಪೀಠ ಬಿರಾಜ ಶಕ್ತಿ ದೇವಿಯು ಬಿರಾಜ ರೂಪದಲ್ಲಿ ಕಾಣಿಸ್ಕೊಂಡ್ರೆ ಭೈರವನು ವರಾ ರೂಪದಲ್ಲಿ ಇದ್ದಾನೆ. ದೇಹದ ಭಾಗ ಹುಕ್ಕಳು ಬಿದ್ದಂತ ಸ್ಥಳ ಜಾರ್ಜಾಪುರದಲ್ಲಿ ಇದೆ. ಇನ್ನು 34ನೇ ಶಕ್ತಿಪೀಠ ಜಯದುರ್ಗ ಶಕ್ತಿ ದೇವಿಯಲ್ಲಿ ಜಯದುರ್ಗ ಕಾಣಿಸ್ಕೊಂಡ್ರೆ ಭೈರವನು ವೈದ್ಯನಾಥನಾಗಿ ಕಾಣಿಸ್ಕೊತಾನೆ. ಇಲ್ಲಿ ದೇಹದ ಭಾಗ ಕಿವಿ ಬಿದ್ದಂತ ಸ್ಥಳ ಜಾರ್ಖಂಡ್ನ ದಿಯೋಗರದ ಹತ್ರ ಇದೆ. ಇನ್ನು ಮಧ್ಯ ಪ್ರದೇಶದಲ್ಲಿ ಇರುವಂತಹ ಶಕ್ತಿಪೀಠಗಳು 35ನೇ ಶಕ್ತಿಪೀಠ ಅವಂತಿಕಾ ಶಕ್ತಿಪೀಠದ ಹೆಸರು ಅವಂತಿಕಾ ಆದ್ರೆ ಇಲ್ಲಿ ಅವಂತಿಕಾ ಆಗಿ ಕಾಣಿಸ್ಕೊಂಡ್ರೆ ಭೈರವನು
ಭೈರವ ಲಂಬಕರ್ಣನ ಕಾಣಿಸ್ಕೊತಾನೆ. ದೇಹದ ಭಾಗ ಮೇಲಿನ ತುಟಿ ಮತ್ತು ಮೊಣಕೈ ಇದ್ದಂತ ಸ್ಥಳ. ಇಲ್ಲಿ ಮಧ್ಯಪ್ರದೇಶ ಉಜ್ಜಯಿನಿ. ಇನ್ನು 36ನೇ ಶಕ್ತಿ ಪೀಠ ಶೊಂಡೇಶ್ವರ ದೇವಿ ಅಂತ. ಇಲ್ಲಿ ನರ್ಮದಾ ನದಿ ಹತ್ರ ಇರುವಂತ ನರ್ಮದಾ ಅಂತ ಹೆಸರಿನಿಂದಲೂ ಗುರುತಿಸಿಕೊಳ್ಳುವಂತ ಶಕ್ತಿ ಪೀಠ ಮತ್ತು ಕೊಂಡೇಶ ಅಂತ ಹೇಳ್ತಾರೆ. ಇಲ್ಲಿ ಭೈರವನು ಭದ್ರಸೇನೆ ಹೆಸರಿನಿಂದ ಕಾಣಿಸ್ಕೊಂಡ್ರೆ ದೇಹದ ಭಾಗ ಬಲಪೃಷ್ಠ ಭಾಗ ಬಿದ್ದಂತ ಸ್ಥಳ. ಇದು ಮಧ್ಯಪ್ರದೇಶ ಅನುಪೂರ್ಣದಲ್ಲಿ ಇದೆ. ಇನ್ನು ಇವತ್ತಿನ ಪ್ರಕಾರ ಬೇರೆ ದೇಶ ಆಗಿದ್ರು ಸಹಿತ ಒಂದು ಸಮಯದಲ್ಲಿ ಭಾರತದ ಭಾಗವಾಗಿರುವಂತ 4 ದೇಶಗಳಲ್ಲಿ ಮತ್ತು 9 ಪೀಠಗಳಿದಾವೆ. ಅವುಗಳ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ. 37ನೇ ಶಕ್ತಿ ಪೀಠ ನಾಗಪೋಷಣಿ ಅಮ್ಮ ಅಂತ. ಈ ಶಕ್ತಿ ಪೀಠಕ್ಕೆ ನಾಗಪೋಷಣಿ ಅಂತ ಕರೀತಾರೆ. ಭೈರವನು ನೈನಾರ ಹೆಸರಿನಿಂದ ಕಾಣಿಸ್ಕೊಂಡ್ರೆ ದೇಹದ ಭಾಗ ಕಣಕಾಲುಗಳು ಬಿದ್ದಂತ ಸ್ಥಳ. ಇದು ಶ್ರೀಲಂಕಾದ ಉತ್ತರ ಪ್ರಾಂತ್ಯ ಅಂತ ಇದೆ. ಇನ್ನು ಗಂಡಕಿ ಚಂಡಿ ಮಾ ಶಕ್ತಿ ಪೀಠ. ಶಕ್ತಿದೇವಿ ಮಾ ಚಂಡಿ ರೂಪದಲ್ಲಿ ಕಾಣಿಸ್ಕೊಂಡ್ರೆ ಭೈರವ ಚಕ್ರಪಾಣಿಯಾಗಿ ಕಾಣಿಸ್ಕೊಂಡ್ರೆ ದೇಹದ ಭಾಗ ಕೆನ್ನೆ ಮತ್ತು ಸ್ಥಳ ನೇಪಾಳದ ಮಸ್ತಾಂಗನಲ್ಲಿ ಇದೆ. ಮಹಾಶಿರ ಶಕ್ತಿ ಪೀಠ. ಇಲ್ಲಿ ದೇವಿಯು ಮಹಾಶಿರನಾಗೆ ಕಾಣಿಸ್ಕೊಳ್ತಾರೆ. ಭೈರವನು ಕಪಾಲಿ ರೂಪದಲ್ಲಿ ಕಪಾಲಿ ಹೆಸರಿನಿಂದ ಕಾಣಿಸ್ಕೊಂಡ್ರೆ ದೇಹದ ಭಾಗ ಸೊಂಟ ಬಿದ್ದಿರುವಂತ ಸ್ಥಳ ಮತ್ತು ನೇಪಾಳದ ಕಠ್ಮಂಡುವಿನಲ್ಲಿ ಇರುವಂತ ಈ ಒಂದು ಶಕ್ತಿ ಪೀಠ. ಇನ್ನು 40ನೇಯ ಶಕ್ತಿ ಪೀಠ ಹಿಂಗ್ಲಾಜ. ಈ ಶಕ್ತಿ ಪೀಠವು ಹಿಂಗ್ಲಾಜ ಮಾತಾ ಹೆಸರಿನಿಂದ ಕಾಣಿಸ್ಕೊಂಡ್ರೆ ಭೈರವನು ಭೀಮಾಲೋಚನೆ ಹೆಸರಿನಿಂದ ಕಾಣಿಸ್ಕೊತಾನೆ. ದೇಹದ ಭಾಗ ತಲೆ ಬಿದ್ದಂತ ಸ್ಥಳ. ಇದು ಇವತ್ತಿನ ಪಾಕಿಸ್ತಾನದ ಲಾಸ್ಟ್ಲಾದ ಎದುರ ಇದೆ. 41ನೇ ಶಕ್ತಿ ಪೀಠ ಸುಗಂಧ ಶಕ್ತಿ ಪೀಠ. ಇಲ್ಲಿ ಮಾ ಶಕ್ತಿ ದೇವಿಯು ಶಕ್ತಿ ಪೀಠದಲ್ಲಿ ಸುನಂದಾ ದೇವಿ ಹೆಸರಿನಿಂದ ಕಾಣಿಸ್ಕೊಂಡ್ರೆ ಭೈರವನು ತ್ರಂಬಕ ಹೆಸರಿನಿಂದ ಕಾಣಿಸ್ಕೊತಾನೆ. ದೇಹದ ಭಾಗ ಮೂಗು ಬಿದ್ದಂತ ಸ್ಥಳ. ಈಗ ಇವತ್ತಿನ ಬಾಂಗ್ಲಾದೇಶದ ಒಡಿಶಾಲದಲ್ಲಿ ಇದು ಶಕ್ತಿ ಪೀಠ ಇರುವುದು. ಇನ್ನು 42ನೇ ಶಕ್ತಿ ಪೀಠ ಅಪರ್ಣ. ಮಾ ಶಕ್ತಿ ದೇವಿಯು ಇಲ್ಲಿ ಅಪರ್ಣ ದೇವಿಯಾಗಿ ಕಾಣಿಸ್ಕೊಂಡ್ರೆ ಭೈರವನು ವಾಮನ ರೂಪದಲ್ಲಿ ಕಾಣಿಸ್ಕೊತಾನೆ. ದೇಹದ ಭಾಗ ಕಣಕಾಲು, ಎಡ ಎದೆ ಭಾಗ, ಪಕ್ಕೆಲುಬುಗಳು, ಬಲಕಣ್ಣು ಬಿದ್ದಂತ ಸ್ಥಳ ಬಾಂಗ್ಲಾದೇಶದ ಬುಗ್ರಾದಲ್ಲಿ ಇದೆ. ಇನ್ನು 43ನೇ ಶಕ್ತಿ ಪೀಠ ಜಿಯೋಶ್ವರಿ ಶಕ್ತಿ ಪೀಠ. ಇಲ್ಲಿ ತಾಯಿ ಸತಿದೇವಿಯು ಜಿಯೋಶ್ವರಿ ರೂಪದಲ್ಲಿ ಕಾಣಿಸ್ಕೊಂಡ್ರೆ ಭೈರವನು ಚಂದ ರೂಪದಲ್ಲಿ ಕಾಣಿಸ್ಕೊತಾನೆ. ದೇಹದ ಭಾಗ ಅಂಗೈ ಬಿದ್ದಂತ ಸ್ಥಳ. ಇದು ಬಾಂಗ್ಲಾದೇಶದ ಕುಲ್ನಾದಲ್ಲಿ ಇದೆ. ಇನ್ನು 44ನೇ ಶಕ್ತಿ ಪೀಠ. ಇಲ್ಲಿ ಸಹಿತ ದೇವಿಯು ಭವಾನಿ ರೂಪದ ಹೆಸರಿನಿಂದ ಕಾಣಿಸ್ಕೊಂಡ್ರೆ ಶಕ್ತಿ ಪೀಠದಲ್ಲಿ ಭವಾನಿ ಹೆಸರಿನಿಂದ ಕಾಣಿಸ್ಕೊತಾಳೆ. ಭೈರವನು ಚಂದ್ರಶೇಖರ ಹೆಸರಿನಿಂದ ಕಾಣಿಸ್ಕೊಂಡ್ರೆ ಇಲ್ಲಿ ದೇಹದ ಭಾಗ ಬಲಗೈ ಬಿದ್ದಂತ ಸ್ಥಳ. ಇದು ಬಾಂಗ್ಲಾದೇಶದ ಚಿತ್ತಾಂಗನಲ್ಲಿ ಇದೆ. ಮಹಾಲಕ್ಷ್ಮಿ ಶಕ್ತಿ ಪೀಠ. ಮಹಾಲಕ್ಷ್ಮಿ ಇದು ಇಲ್ಲಿ ಭೈರವನು ಸಂಬರಾನಂದ ಹೆಸರಿನಿಂದ ಕಾಣಿಸ್ಕೊಂಡ್ರೆ ದೇಹದ ಭಾಗ ಕುತ್ತಿಗೆ ಬಿದ್ದಂತ ಸ್ಥಳ. ಇದು ಬಾಂಗ್ಲಾದೇಶದಲ್ಲಿದೆ. 6 ಶಕ್ತಿ ಪೀಠಗಳ ಬಗ್ಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಅಂದ್ರೆ 2-3 ತೋದಲ್ಲಿದೆ ಅಂತ ಏನಂತಾರಲ್ಲ, ನಮ್ಮ ಕಡೆ ಇದು ಶಕ್ತಿ ಪೀಠ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ಕಡೆ ಇರೋದಂದ್ರೆ ಕೆಲವೊಂದಷ್ಟು ಮಾಹಿತಿಗಳು ಅಲ್ಪ ಸ್ವಲ್ಪ ಇದೆ, ಅದನ್ನ ಮಾತ್ರ ಹೇಳ್ತೀನಿ. 46ನೇ ಶಕ್ತಿ ಪೀಠ ಶ್ರೀ ಪರ್ವತ ಶಕ್ತಿ ಪೀಠ. ಕೆಲವು ವಿದ್ವಾಂಸರು ಈ ಪೀಠದ ಮೂಲ ಲಡಾಖ ಎಂದು ನಂಬುತ್ತಾರೆ ಮತ್ತು ಕೆಲವರು ಇದು ಆಸಾಂನ ಸಟ್ಲೇಜ್ನಲ್ಲಿ ಇದೆ ಎಂದು ನಂಬುತ್ತಾರೆ. ಇನ್ನು 47ನೇ ಶಕ್ತಿ ಪೀಠ ಪಂಚಸಾಗರ ಶಕ್ತಿ ಪೀಠ. ಈ ಶಕ್ತಿ ಪೀಠದ ಯಾವುದೇ ಸ್ಥಿರ ಸ್ಥಳ ಮಾಹಿತಿ ತಿಳಿದು ಬಂದಿಲ್ಲ. ಇನ್ನು 48ನೇ ಶಕ್ತಿ ಪೀಠ ಮಿಥಿಲಾ ಶಕ್ತಿ ಪೀಠ. ಇದರ ಬಗ್ಗೆ ಸ್ಥಳ ನೇಪಾಳದಲ್ಲಿ ಜನಕಪುರ, ಬಿಹಾರದ ಸರ್ಸ್ರಾ ಎಂಬ ಇಲ್ಲಿದೆ ಎಂದು ನಂಬುತ್ತಾರೆ. 49ನೇ ಶಕ್ತಿ ಪೀಠ ರತ್ನಾವಳಿ ಶಕ್ತಿ ಪೀಠ. ಇದು ತಮಿಳುನಾಡಿನ ಚೆನ್ನೈನಲ್ಲಿ ಇದೆ ಅಂತ ಹೇಳ್ತಾರೆ. ಅದು ಯಾವ ಜಾಗನೂ ಪರ್ಫೆಕ್ಟ್ ಆಗಿ ಇಲ್ಲ, ಅಂದ್ರೆ ಯಾವ್ದನ್ನು ಗೊತ್ತಾಗ್ತಾ ಇಲ್ಲ. ಇನ್ನು 50ನೇ ಶಕ್ತಿ ಪೀಠ ಕಲ್ಮದಾವು ಶಕ್ತಿ ಪೀಠ. ಇಲ್ಲಿ ತಾಯಿ ಸತ್ಯದೇವಿಯು ಕಲ್ಮದಾ ದೇವಿಯ ಹೆಸರಿನಿಂದ ಕಾಣಿಸ್ಕೊತಾರೆ ಮತ್ತು ಭೈರವನು ಸೀತಾನಂದ ಹೆಸರಿನಿಂದ ಕಾಣಿಸ್ಕೊಂಡ್ರೆ
ಇಲ್ಲಿ ದೇಹದ ಭಾಗ ಬಿದ್ದಿರುವುದು ಎಡಪೃಷ್ಠ ಭಾಗ ಅಂತ ಹೇಳ್ತಾರೆ. ಸ್ಥಳ ಮಧ್ಯಪ್ರದೇಶದ ಅನಪೂರ್ಣವದಲ್ಲಿದೆ. ಇನ್ನು 51ನೇ ಶಕ್ತಿಪೀಠ ರಾಮಗಿರಿ ಶಕ್ತಿಪೀಠ. ರಾಮಗಿರಿ ಶಕ್ತಿಪೀಠವು ಮಧ್ಯಪ್ರದೇಶ ವಯ್ಯಾರಲ್ಲಿದೆ ಎಂದು ಕೆಲವರು ನಂಬುತ್ತಾರೆ. ಕೆಲವರು ಚಿತ್ರಕೂಟದಲ್ಲಿರುವುದು ಶಾರದಾ ದೇವಾಲಯ ಶಕ್ತಿಪೀಠ ಎಂದು ಪರಿಗಣಿಸುತ್ತಾರೆ. ಇದು 51 ಶಕ್ತಿಪೀಠಗಳಾದ್ರೆ ಜನರು ಇವುಗಳನ್ನು ಸಹಿತ ಶಕ್ತಿಪೀಠ ಎಂದು ನಂಬುತ್ತಾರೆ. ಅದರಲ್ಲಿ ವಿಶೇಷವಾಗಿರುವುದು ಚಾಮುಂಡೇಶ್ವರಿ ಜಯ ದುರ್ಗಾ ಅಂತ ಹೇಳ್ತಾರೆ. ಶಕ್ತಿ ದೇವಿಯು ಇಲ್ಲಿ ಚಾಮುಂಡೇಶ್ವರಿ ಕಾಣಿಸ್ಕೊಂಡ್ರೆ ಭೈರವನು ಭೀಷಣ ಭೈರವಾಗಿ ಕಾಣಿಸ್ಕೊಂಡ್ರೆ ದೇಹದ ಭಾಗ ಕೂದಲು ಬಿದ್ದಂತ ಸ್ಥಳ. ಕರ್ನಾಟಕದ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದ ಒಂದು ಪೀಠವೇ ಶಕ್ತಿಪೀಠ ಅಂತ ನಂಬುತ್ತಾರೆ. ಇನ್ನು ಉಮಾಶಕ್ತಿ ಪೀಠ. ಈ ಉಮಾದೇವಿಯ ಹೆಸರಿನಿಂದ ಕಾಣಿಸ್ಕೊಳ್ಳುವಂತ ದೇವಿಯು ಇಲ್ಲಿ ಭೈರವನು ಮಹೋದರ ಹೆಸರಿನಿಂದ ಕಾಣಿಸ್ಕೊಳ್ತಾನೆ. ದೇಹದ ಭಾಗ ಎಡಭುಜ ಬಿದ್ದಂತ ಸ್ಥಳ. ಇದು ಬಿಹಾರದ ದರ್ಬಾಂಗ್ನಲ್ಲಿ ಇದೆ. ಇನ್ನು ವರಾಹಿ ಶಕ್ತಿಪೀಠ. ಇಲ್ಲಿ ತಾಯಿಯು ವರಾಹಿ ರೂಪದಲ್ಲಿ ದೇವಿ ಹೆಸರಿನಿಂದ ಕಾಣಿಸ್ಕೊಂಡ್ರೆ ಇಲ್ಲಿ ಭೈರವನು ಮಹಾರುದ್ರನಾಗಿ ಕಾಣಿಸ್ಕೊತಾನೆ. ದೇಹದ ಭಾಗ ಕೆಳಗಿನ ಹಲ್ಲುಗಳು ಬಿದ್ದಂತ ಸ್ಥಳ ಅಂತ ಹೇಳ್ತಾರೆ. ಇದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ ಅಂತ ಹೇಳ್ತಾರೆ. ಇನ್ನು ಚಂದ್ರಭಾಗ ಶಕ್ತಿಪೀಠ. ಚಂದ್ರಭಾಗ ಭೈರವನು ವಕ್ರತುಂಡ ಅಂತ ಹೆಸರಿನಿಂದ ಕಾಣಿಸ್ಕೊಂಡ್ರೆ ದೇಹದ ಭಾಗ ಹೊಟ್ಟೆ ಬಿದ್ದಂತ ಸ್ಥಳ ಗುಜರಾತ್ನ ಜುನಾಗಢದಲ್ಲಿ ಇದೆ ಅಂತ ಹೇಳ್ತಾರೆ. ಇನ್ನು ಮಹ್ಯಾರ ಶಕ್ತಿಪೀಠ. ಈ ಶಕ್ತಿಪೀಠಕ್ಕೆ ಮಹ್ಯಾರ ಅಥವಾ ಶಿವಾನಿ ಅಂತ ಹೆಸರಿನಿಂದ ಕಾಣಿಸ್ಕೊಂಡ್ರೆ ಭೈರವನು ಚಂದ್ರ ರೂಪದಲ್ಲಿ ಕಾಣಿಸ್ತಾನೆ. ದೇಹದ ಭಾಗ ಸಸ್ತನ ಬಿದ್ದಂತ ಸ್ಥಳ. ಇದು ಮಧ್ಯಪ್ರದೇಶದ ಸತ್ನಾ ಹೆಸರಿನಲ್ಲಿ ಅಲ್ಲಿ ಇದೆ. ಇನ್ನು ದಂತೇಶ್ವರಿ ಶಕ್ತಿಪೀಠ. ಇದು ದಂತೇಶ್ವರಿ ಹೆಸರಿನಿಂದ ಕಾಣಿಸ್ಕೊಂಡ್ರೆ ಭೈರವನು ಕಪಾಲ ಭೈರವನ ಹೆಸರಿನಿಂದ ಕಾಣಿಸ್ಕೊಂಡ್ರೆ ದೇಹದ ಭಾಗ ಹಲ್ಲು ಬಿದ್ದಂತ ಸ್ಥಳ. ಇದು ಛತ್ತೀಸ್ಗಢದ ದಾಂತೆವಾಡದ ಹತ್ರ ಇದೆ, ದಾಂತೆವಾಡದಲ್ಲಿದೆ. ಕಾಳಕ ಪುರಾಣದಲ್ಲಿ ಶಕ್ತಿಪೀಠಗಳನ್ನ 26 ಸಂಖ್ಯೆಯಲ್ಲಿ ಹೇಳಿದ್ರೆ ಶಿವ ಚರಿತ್ರೆ ಪ್ರಕಾರ ಶಕ್ತಿಪೀಠಗಳು 51. ಮಾರ್ಕಂಡೇಯ ಪುರಾಣ ಪ್ರಕಾರ ಪುರಾಣ ತಂತ್ರ ಚೂಡಾಮಣಿಯ ಪ್ರಕಾರ 52 ಶಕ್ತಿಪೀಠಗಳಾದ್ರೆ ಭಾಗತದಲ್ಲಿ ಶಕ್ತಿಪೀಠಗಳು 108 ಅಂತಿದೆ. ಸ್ನೇಹಿತರೆ, ಇಲ್ಲಿವರೆಗೆ ನಾನು ಸತಿದೇವಿ ಬಗ್ಗೆ ಸತಿದೇವಿಯ ದೇಹದ ಭಾಗಗಳನ್ನ ಬಿದ್ದಂತ ಸ್ಥಳವನ್ನ ಶಕ್ತಿಪೀಠಗಳು ಆಗಿರುವುದಂತ ಮಾಹಿತಿ ನೀಡಿದ್ದೀನಿ. ಅಲ್ಲಿ ಭೈರವನ ರೂಪನೂ ಸಹಿತ ಬಗ್ಗೆ ಹೇಳಿದ್ದೀನಿ. ಯಾವಲ್ಲಿ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಾನು ನೀಡಿದ್ದೀನಿ. ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನೀವೆಲ್ಲ ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸ್ನೇಹಿತರು ಈ ವಿಡಿಯೋನ ಶೇರ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ.